ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಪ್ರತಿದಿನ ನೆನಪಾಗೋ ವ್ಯಕ್ತಿ ನಿಮಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ಆ ಒಂದು ಟಾಪಿಕ್ ತೊಗೊಂಡು ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು, ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಇಲ್ಲಿ ಇನ್ ಬರ್ತಾ ಇದೆ, ಪಾಯ್ಸ್ಟ್ ಬರ್ತಾ ಇದೆ. ಥರ್ಡ್ ಒನ್, ಕಮ್ ಟು ದಿ ಏಜ್. ಇಲ್ಲಿ ರೌಂಡ್ ಆ್ಯಂಡ್ ರೌಂಡ್. ನಿಮಗೆ ಅವರು ಹೇಗೆ ನೆನಪಾಗ್ತಾ ಇದ್ದಾರೋ ಹಾಗೆ ಅವ್ರಿಗೂ ನಿಮ್ಮ ನೆನಪುಗಳಿದೆ. ಆಗಾಗ ನಿಮ್ಮ ಜೊತೆ ಕಳೆದಂಥ ದಿನಗಳು ನೆನಪಾಗ್ತಾ ಇರುತ್ತೆ. ಆ ಮಾತುಗಳು, ಜಗಳ, ಸಿಟ್ಟು ಎಲ್ಲ ನೆನಪಾಗ್ತಾ ಇರುತ್ತೆ. ನಿಮ್ಮಿಬ್ಬರಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಈ ಫ್ರೆಂಡ್ಶಿಪ್ ಸ್ಲೋ ಆಗಿ ನಡೀತಾ ಇದೆ ಅಥವಾ ಬ್ರೇಕಪ್ ಮಾಡ್ಕೊಂಡಿದ್ದೀರಾ ಕೆಲವರು. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ ನೋಡೋಣ. ಈ ಒಂದು ಕನೆಕ್ಷನಲ್ಲಿ ಇನ್ನು ಎನರ್ಜಿ ಇದೆ. ಶುರುವಿನಲ್ಲಿ ತುಂಬ ಚೆನ್ನಾಗಿ ನಡೀತಾ ಇತ್ತು, ಶಾಂತಿ ನೆಮ್ಮದಿ ಎಲ್ಲ ಇತ್ತು. ನಿಮಗಿಲ್ಲಿ ಒಂಥರ ಅಟ್ಯಾಚ್ಮೆಂಟ್ ಬೆಳೆದಿತ್ತು. ನನ್ನಂಥ ಅದೃಷ್ಟವಂತರು ಯಾರೂ ಇಲ್ಲ ಹಾಗೆ ಅಂದ್ಕೊಂಡಿದ್ರಿ ನೀವು. ಆದರೆ ಈಗ ಈ ಫ್ರೆಂಡ್ಶಿಪ್ ಮುರಿದು ಹೋಗೋ ಸ್ಥಿತಿನಲ್ಲಿದೆ. ಏನೋ ಬೇಜಾರಿದೆ, ಇಬ್ಬರಲ್ಲೂ ವೈಮನಸ್ಯ ಇದೆ. ಒಬ್ಬರು ಆತಂಕದಿಂದ ಕಾಯ್ತಾ ಇದ್ದರೆ ಇನ್ನೊಬ್ಬರಿಗೆ ಅಂಥ ಮನಸ್ಸಿಲ್ಲ ಅನ್ನೋದಿದೆ. ಇದು ಮುಂದೆ ಪ್ಯಾಚಪ್ ಆಗುತ್ತಾ? ಇಲ್ಲೇನಿದೆ, ಏನು ನಡೆದಿದೆ ನಿಮ್ಮಿಬ್ಬರ ಮಧ್ಯೆ? ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇದು ಅವರ ಎನರ್ಜಿ ಆಗಿರುತ್ತೆ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ? ಕಾರ್ಡ್ ನಂಬರ್ 1, 2, 3, ಕಾರ್ಡ್ ನಂಬರ್ 4 and 5. ಬಾಟಮ್ನಲ್ಲಿ ಏನಿದೆ ನೋಡೋಣ. ಇಲ್ಲೇನೋ ಥರ್ಡ್ ಪಾರ್ಟಿ ಇಶ್ಯೂಸ್ ಬರ್ತಾ ಇದೆ. ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸರಿ, ಆದರೆ ಇಲ್ಲಿ ಏನೋ ಅನುಮಾನಗಳಿದೆ. ನಿಮ್ಮಿಬ್ಬರ ಮಧ್ಯೆ ಏನೋ ಮೂರನೇ ಕಾರಣ ಇದೆ. ಆ ಕಾರಣದಿಂದ ಇವ್ರು ಯಾಕೋ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದಿದೆ. ಇದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಇಬ್ಬರು ಸೈಲೆಂಟ್ ಆಗಿದ್ದೀರಾ. ಯಾವುದೋ ಒಂದು ವಿಷಯಕ್ಕೋಸ್ಕರ ಕ್ಲಾರಿಟಿ ಬೇಕಿದೆ ಇವ್ರಿಗೆ. ಅದೇನು ಅಂತ ನೋಡೋಣ. ಶುರುವಿನಲ್ಲಿ ನಿಮ್ಮ ಬಗ್ಗೆ ತುಂಬ ನಂಬಿಕೆ ಇತ್ತು, ಪ್ರೀತಿ ವಿಶ್ವಾಸಗಳಿತ್ತು. ಗ್ರ್ಯಾಜುಯಲ್ ಆಗಿ ಏನೋ ಡಿಫ್ರೆನ್ಸಸ್ ಕ್ರಿಯೇಟ್ ಆಗಿದೆ. ಇಲ್ಲಿ ಮನಸ್ಸು ಯಾಕೋ ಡಿಸ್ಟರ್ಬ್ ಆಗಿದೆ. ಈ ಒಂದು ಕನೆಕ್ಷನಲ್ಲಿ ಏನೋ ಅನುಮಾನಗಳಿದೆ, ಕನ್ಫ್ಯೂಷನ್ಸ್ ಇದೆ. ಇಲ್ಲಿ ಯಾರೋ ಮೂರನೇ ವ್ಯಕ್ತಿ ಕಾರಣಕ್ಕೋಸ್ಕರ ಅಥವಾ ಯಾವುದೋ ಮೂರನೇ ವಿಷಯಕ್ಕೋಸ್ಕರ ಇಬ್ಬರೂ ತಲೆ ಕೆಡಿಸ್ಕೊಂಡಿರೋ ಹಾಗಿದೆ. ಇದರಿಂದ ಇಬ್ಬರಲ್ಲೂ ಮಾತುಕತೆಗಳಾಗಿದೆ. ನಿಮ್ಮ ಯಾವುದೇ ಮಾತುಕತೆಗಳಿಗೆ, ಕ್ಲಾರಿಫಿಕೇಷನ್ಗೆ ಅವ್ರು ಯಾವುದಕ್ಕೂ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ, ಸೈಲೆಂಟ್ ಆಗಿದ್ದಾರೆ. ಆದರೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ. ಒಂದು ಕಾಲದಲ್ಲಿ ನೀವೇ ಅವ್ರ ಪ್ರಪಂಚ ಆಗಿದ್ರಿ. ಮನಸ್ಸು ನಿಮ್ಮ ಹಿಂದೆನೇ ಸುತ್ತುತ್ತಾ ಇತ್ತು. ಎಲ್ಲಿ ಅತಿಯಾದ ಪ್ರೀತಿ ಇರುತ್ತೋ ಅಲ್ಲಿ ಅನುಮಾನಗಳಿರುತ್ತೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಕಾರ್ಡ್ ನಂಬರ್ 1, 2, ಕಾರ್ಡ್ ನಂಬರ್ 3, ಕಾರ್ಡ್ ನಂಬರ್ 4, ಕಾರ್ಡ್ ನಂಬರ್ 5. ಬಾಟಮ್ನಲ್ಲಿ ಏನಿದೆ? ನೈಟ್ ಆಫ್ ಕಪ್ಸ್ ಇದೆ. ನಿಮ್ಮ ಮನಸ್ಸು ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದೆ. ಇದೆಲ್ಲ ಮತ್ತೆ ಸರಿಯಾಗಿ ನಮ್ಮ ಫ್ರೆಂಡ್ಶಿಪ್ ಮುಂದಿನ ಥರ ಆಗುತ್ತಾ? ಇಲ್ಲೊಂದು ಸಂತೋಷ ಇದೆಯಾ ಮುಂದೆ? ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಎಲ್ಲದಕ್ಕಿಂತ ಹೆಚ್ಚು ನೀವೇ ತಲೆ ಕೆಡಿಸ್ಕೊಂಡಿರೋ ಹಾಗಿದೆ. ಇಲ್ಲಿ ತುಂಬ ಆತಂಕ ಇದೆ, ಇಂಪಲ್ಸಿವ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಹಾಗೆ ಇಲ್ಲಿ ಓವರ್ ಥಿಂಕಿಂಗ್ ಇದೆ. ಇದು ಸರಿಯಾಗುತ್ತಾ ಇಲ್ವಾ? ನಿಮ್ಮ ಸೈಡ್ ಕ್ಲಿಯರ್ ಮಾಡ್ಕೊಂಡಿದ್ದೀರಾ? ಇಲ್ಲೇನೋ ನಿಮ್ಮ ಬಗ್ಗೆ ಅನುಮಾನಗಳಿತ್ತು, ಹಾಗೆ ನಿಮಗಿಲ್ಲಿ ಹಿಂದೆ ಏನೋ ಕಹಿ ಅನುಭವಗಳಾಗಿತ್ತು ಅನ್ನೋದು ಬರ್ತಾ ಇದೆ. ಶುರುವಿನಲ್ಲಿ ನೀವು ಅವ್ರ ಹತ್ರ ಏನೂ ಹೇಳ್ಕೊಂಡಿರಲಿಲ್ಲ. ದಿನ ಕಳೆದ ಹಾಗೆ ಅವ್ರಿಗೇನೋ ಅನುಮಾನಗಳು ಬಂದಿದೆ. ಅದ್ರ ಬಗ್ಗೆ ಆದಷ್ಟು ನೀವು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀರಾ. ಹಿಂದೆ ಒಂದು ಕಾಲದಲ್ಲಿ ಒಂದು ರಿಲೇಷನ್ಶಿಪ್ ಬಗ್ಗೆ ನೀವು ಡಿಸ್ಟರ್ಬ್ ಆಗಿರೋದಿತ್ತು. ಅದರಿಂದ ನೀವು ಆಚೆ ಬಂದಿದ್ದೀರಾ. ಈಗ ಅದನ್ನು ಹಿಂತಿರುಗಿ ನೋಡೋಕ್ಕೂ ನಿಮಗಿಷ್ಟ ಇಲ್ಲ.
ಈ ವ್ಯಕ್ತಿ ಪರಿಚಯ ಆದಾಗಿಂದ ತುಂಬ ಸಂತೋಷ ಇತ್ತು, ಏನೋ ನೆಮ್ಮದಿ ಇತ್ತು. ಈಗ ಅದು ಹಾಳಾಯಿತು ಅನ್ನೋ ಪರಿಸ್ಥಿತಿನಲ್ಲಿ ನೀವಿದ್ದೀರಾ. ಇಲ್ಲಿ ನಿಮ್ಮ ತಪ್ಪು ಇಲ್ದಿದ್ರೂ ನಿಮಗೆ ಆತಂಕ ಇದೆ. ಈಗ ಈ ವ್ಯಕ್ತಿ ಪ್ರತಿದಿನ ನಿಮಗೆ ನೆನಪಾಗ್ತಾರೆ. ಅಲ್ಲೊಂದು ಸಂತೋಷ ಇತ್ತು, ಅವರನ್ನು ಕಳ್ಕೊತೀನಿ ಅನ್ನೋ ಆತಂಕ ಇದೆ. ಆದಷ್ಟು ಅವ್ರಿಗೆ ಮೆಸೇಜ್ ಮಾಡ್ತೀರಾ, ನಿಮ್ಮ ಸೈಡ್ ಕ್ಲಿಯರ್ ಮಾಡ್ಕೋತೀರಾ. ಆದ್ರೂ ಅವ್ರಂತ ಏನೂ ಹೇಳ್ತಾ ಇಲ್ಲ. ಇದಕ್ಕೆ ಅವ್ರು ಏನು ಹೇಳ್ತಾರೆ ನೋಡೋಣ. ಅವ್ರು ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಒಬ್ಬೊಬ್ಬರ ಮನಸ್ಸು ಒಂದೊಂದು ಥರ ಇರುತ್ತೆ. ಇಲ್ಲಿ ಗಿಲ್ಟಿ ಫೀಲ್ ಆಗ್ತಾ ಇದೆ ಅವ್ರಿಗೆ. ಅನ್ವರ್ದಿ ಅನ್ನೋದು ಬರ್ತಾ ಇದೆ, ಡೆಸ್ಟಿನಿ ಅನ್ನೋದು ಬರ್ತಿದೆ. ಮತ್ತೊಂದು ಮೆಂಡ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರನ್ನರ್, ಇಲ್ಲಿ ರಿಯೂನಿಯನ್ ಬರ್ತಾ ಇದೆ. ಇದು ಸ್ವಲ್ಪ ಕಾಲ ಹೀಗೆ ನಡೆಯುತ್ತೆ. ಈ ಒಂದು ನೆಗೆಟಿವಿಟಿ ಹೀಲ್ ಆಗೋಕ್ಕೆ ಟೈಮ್ ಕೊಡಿ. ಸ್ವಲ್ಪ ದಿನ ಸುಮ್ಮನೆ ಇದ್ದರೆ ನಿಜವಾದ ಪ್ರೀತಿ ಯಾವತ್ತಿದ್ರೂ ಎಳ್ಕೊಂಡು ಬರುತ್ತೆ. ವಿ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಟು ಈಚ್ ಅದರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಂದು ರಿಯೂನಿಯನ್ ಇದೆ. ನಿಮ್ಮ ಆತಂಕ, ಆ್ಯಂಗ್ಸೈಟಿ ಅದನ್ನೆಲ್ಲ ಸ್ವಲ್ಪ ದಿನ ಕಡಿಮೆ ಮಾಡಿಕೊಂಡು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಇಲ್ಲ ಅವ್ರು ನಿಮ್ಗೆ ಇನ್ನೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ನೋಡೋಣ. ಅವ್ರಿಗೆ ಗಿಲ್ಟಿ ಫೀಲ್ ಆಗ್ತಾ ಇದೆ. ಈ ಫ್ರೆಂಡ್ಶಿಪ್ ಡ್ಯಾಮೇಜ್ ಆಗೋಕ್ಕೆ ನಾನೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಮೇಲೆ ಅನುಮಾನ ಪಟ್ಟಿದ್ದೀನಿ, ಆದರೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋಕ್ಕೆ ನಂಗೆ ಟೈಮ್ ಕೊಡು ಅಂತ ಹೇಳ್ತಾ ಇದ್ದಾರೆ. ಡೆಸ್ಟಿನಿ ನಿಮ್ಮಿಬ್ಬರನ್ನು ಒಟ್ಟಿಗೆ ಸೇರಿಸಿದೆ ಸರಿ. ಐ ಆಮ್ ಸ್ಟ್ರಗ್ಲಿಂಗ್ ಟು ಫೈಂಡ್ ದಿ ರೈಟ್ ಪಾತ್ ಅಂತ ಹೇಳ್ತಾ ಇದ್ದಾರೆ. ಇದು ಸರಿನಾ ತಪ್ಪಾ ಹಾಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಇವೆಲ್ಲದರಿಂದ ಆಚೆ ಬರೋಕ್ಕೆ ನಂಗೆ ಸ್ವಲ್ಪ ಸಮಯ ಬೇಕು ಹಾಗೆ ಹೇಳ್ತಾ ಇದ್ದಾರೆ. ಫೈನಲಿ ಐ ವಾಂಟ್ ಟು ಫಿಕ್ಸ್ ಅವರ್ ಕನೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ಸೈಲೆಂಟ್ ಆಗಿದ್ದೀನಿ ಸರಿ, ಆದರೆ ಅದಕ್ಕೆ ಅರ್ಥ ನಿನ್ನಿಂದ ದೂರ ಹೋಗಬೇಕು ಅಂತ ಅಲ್ಲ. ನನ್ನ ಮನಸ್ಸು ಸರಿಯಾಗಕ್ಕೆ ಸ್ವಲ್ಪ ದಿನ ಬೇಕು ಹಾಗೆ ಹೇಳ್ತಾ ಇದ್ದಾರೆ ಅವರು. ನೀವು ನಿಮ್ಮ ಇಂಪಲ್ಸಿವ್ನೆಸ್ ಬಿಟ್ಟು ಸ್ವಲ್ಪ ದಿನ ಆರಾಮಾಗಿರಿ, ಇದೆಲ್ಲ ಸರಿಯಾಗುತ್ತೆ ಅನ್ನೋದಿದೆ. ಇದಕ್ಕೆ ಏಂಜಲ್ಸಿಂದ ಫೈನಲ್ ಮೆಸೇಜ್ಗಳು ನೋಡೋಣ ಏನು ಬರುತ್ತೆ ಅಂತ. ಒಂದೊಂದು ಸರಿ ಒಂದು ವ್ಯಕ್ತಿಗೆ ಇಷ್ಟ ಇದ್ರೂ ಸೈಲೆಂಟ್ ಆಗಿರ್ತಾರೆ. ಮನಸ್ಸಲ್ಲಿ ಏನೋ ಯುದ್ಧ ನಡೀತಾ ಇರುತ್ತೆ. ಅದೆಲ್ಲ ಹೀಲ್ ಆಗೋಕ್ಕೆ ಅದರದ್ದೇ ಆದ ಸಮಯ ಬೇಕಾಗಿರುತ್ತೆ. ಇಲ್ಲಿ ಏನು ಬರ್ತಾ ಇದೆ ನೋಡೋಣ. ಇಲ್ಲೊಂದು ಸೋಲ್ಮೇಟ್ಸ್ ಬರ್ತಾ ಇದೆ, ಹಾಗೆ ಟ್ರೆಷರ್ ಐಲ್ಯಾಂಡ್ ಬರ್ತಾ ಇದೆ, ಟಿಕ್ಟಾಕ್ ಅನ್ನೋದು ಬರ್ತಾ ಇದೆ, ಲಾಯಲ್ ಹಾರ್ಟ್, ಮತ್ತೊಂದು ಗೋ ಟು ದಿ ಡಿಸ್ಟೆನ್ಸ್. ಇಲ್ಲಿ ರೀಜನ್ರೇಷನ್ ಬರ್ತಾ ಇದೆ. ನಿಮಗಿಲ್ಲಿ ಆಗಲೇ ರಿಯೂನಿಯನ್ ಬಂದಿದೆ, ರೀಜನ್ರೇಷನ್ ಇದೆ. ಈ ಕನೆಕ್ಷನ್ ಮತ್ತೆ ಚಿಗುರುತ್ತೆ ಅನ್ನೋದಿದೆ. ನಿಮ್ಮಿಬ್ಬರಲ್ಲಿ ಸೋಲ್ಮೇಟ್ ಕನೆಕ್ಷನ್ಸ್ ಇರೋದ್ರಿಂದ ಆಗಾಗ ಬ್ಲಾಕೇಜಸ್ ಇರುತ್ತೆ. ಸಮಯ ಕಳೆದ ಹಾಗೆ ಇದೆಲ್ಲ ಹೀಲ್ ಆಗ್ತಾ ಬರುತ್ತೆ. ನೀವು ಅವ್ರ ಡೆಸ್ಟಿನ್ ಪಾರ್ಟ್ನರ್ ಆಗಿದ್ದೀರಾ. ಹಾಗೆ ಇಲ್ಲೊಂದು ಲಾಯಲ್ ಹಾರ್ಟ್ ಬರ್ತಾ ಇದೆ. ಗ್ರ್ಯಾಜುಯಲ್ ಆಗಿ ಇದೆಲ್ಲ ಸರಿಯಾಗುತ್ತೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.